ನಮಸ್ಕಾರ. ಕರ್ನಾಟಕ ಉತ್ಸವದಲ್ಲಿ ಅಬ್ಬರಿಸಿದ ಗಿಲ್ಲಿ ಕಾವ್ಯ ಅಭಿಮಾನಿಗಳು ಕೊಟ್ಟಿರುವಂತಹ ಗಿಫ್ಟ್ ನೋಡಿ ಶಾಕಾದ ಗಿವ್ಯ ಎನ್ನುವಂತಹ ಒಂದು ವಿಚಾರದ ಬಗ್ಗೆ ನೀವು ಮುಂದೆ ಮಾತಾಡಕ್ಕೆ ಬಂದೀನಿ. ಏನಪ್ಪ ಅಂದ್ರೆ ಈ ಗಿಲ್ಲಿ ಕಾವ್ಯ ಜೋಡಿ ಬಗ್ಗೆ ಏನು ಹೇಳಿದ್ರು ಕೂಡ ಕಡಿಮೆನೇ. ಅದು ಅವ್ರ ಮುಂದೆ ಮದುವೆ ಆಕಾರೋ ಆಗಲ್ಲೋ ಅದು ಬೇರೆ ಪ್ರಶ್ನೆ. ಬಟ್ ಆ ಕ್ರೇಜ್ ಏನದಲ್ಲ, ಇವರಿಬ್ಬರು ನೋಡ್ರಿ ಎಷ್ಟರ ಮಟ್ಟಿಗೆ ಈ ಬಿಗ್ ಬಾಸ್ ಮುಗಿದು 4-5 ತಿಂಗಳ ಸಮೀಪ ಆಗಿ ಬಂತಪ್ಪ. ಬಾಬಾ ಅವರಿಬ್ಬರು ಕ್ರೇಜ್ ಏನೋ ಮರ ಕಡಿಮೆ ಆಗಾಕರ ತಯಾರಿಲ್ಲ, ಅಥವಾ ಅವರಿಬ್ಬರ ದೂರ ಆಗಾಕರ ತಯಾರಿಲ್ಲ, ಇಲ್ಲ ಮೀಡಿಯಾಗಳ ಮುಂದೆ ನಮ್ಮಿಬ್ಬರ ಮಧ್ಯೆ ಏನೂ ಇಲ್ಲ ಅಂತಾರೆ ಹೇಳಕ್ಕೆ ತಯಾರಿಲ್ಲ, ಇವ್ರ ಅಭಿಮಾನಿಗಳು ಬಿಡಕ್ಕೆ ತಯಾರಿಲ್ಲ. ಯಾವ ಸೋಷಿಯಲ್ ಮೀಡಿಯಾದಲ್ಲೂ ಅವರಿಬ್ಬರ ಬಗ್ಗೆ ಹಾಕಿದ್ರು ಕೂಡ ಇಬ್ಬರು ಲೈಕ್ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ ಅಲ್ಲಿ ಕಾವ್ಯ ಶೈ ಅವರು ಲೈಕ್ ಕೊಟ್ಟಿರ್ತಾರೆ. ಸೊ ಅಂತಂದ್ರೆ ಇವ್ರ ಮನಸ್ಸಿನೊಳಗೆ ಏನಾದ, ಜನರ ಮನಸ್ಸಿನೊಳಗೆ ಏನಾದ ಒಂದು ಅರ್ಥ ಆಗಲಾರ್ದಂಗೆ ಆಗಿಬಿಟ್ಟದ. ಜನ ನೋಡ್ತಪ್ಪನ ವಿರೋಧಿಗಳಲ್ಲೇ ನಿಮಗೆ ಅದನ್ನು ಬಿಟ್ಟು ಬೇರೆ ಟಾಪಿಕ್ ಇಲ್ಲನಲ್ಲೇ ನಿಮ್ಮವನಂತ ಕೇಳಕತ್ತಾರ. ನೋಡು ಹುಲಿ, ನಮಗೆ ಅರ್ಥ ಆಗಿದ್ದು ಒಂದು, ನಾವು ಅವರಿಬ್ಬರನ್ನ ಒಂದು ಮಾಡ್ಬೇಕಂತ ಕುಂತೀವಿ. ಅವರಾಗಿ ಅವರಿಬ್ಬರು ನಮಗೆ ಬೇಕಾಗಿಲ್ಲ ಅನ್ನೋವರೆಗೆ ನಾವು ಬಿಡಂಗಿಲ್ಲ. ನೀವೇನಾರ ಕಮೆಂಟ್ ಹಾಕ್ರಿ, ಏನಾರ ಮಾಡ್ರಿ, ನಮ್ಮದು ವಿಚಾರ ಇಷ್ಟ. ಅವರಿಬ್ಬರನ್ನ ಭಾಳ ಮನಸ್ಸಿಗೆ ತೊಗೊಂಡವಿ. ಯಾಕಪ್ಪ ಅಂತಂದ್ರೆ ನಮ್ಗೆ ನಮ್ಮ ಪ್ರೀತಿಗಳೆಲ್ಲ ಒಯ್ಕೊಂತ ಹೋಗ್ಯಾವ. ಅವ್ರ ಪ್ರೀತಿಯರ ಗೆಲ್ಲಂತ ಹಾರೈಸಕತ್ತೀವಿ ನಾವು. ಅವ್ರು ಯಾರಂತ ಗೊತ್ತಿಲ್ಲ, ಅವ್ರು ಎಲ್ಲಿದಾರಂತ ಗೊತ್ತಿಲ್ಲ, ಅವ್ರದ್ದು ಯಾವ ಊರಂತ ಗೊತ್ತಿಲ್ಲ, ಅವ್ರ ಮುಖ ನೋಡಿಲ್ಲ, ಮುಸುಡಿ ನೋಡಿಲ್ಲ, ಆದರೂ ಅವ್ರ ಮ್ಯಾಗ ಅಭಿಮಾನದ ಪ್ರೀತಿ ಅದ. ಸೊ ನನ್ನಂಗೆ ಭಾಳಷ್ಟು ಅಭಿಮಾನಿಗಳು ಕಾಯಕತ್ತಾರ. ಅವು ಯಾಕಪ್ಪ ಅಂದ್ರೆ ಈ ಪ್ರೀತಿಯೊಳಗೆ ಯಾರು ಮೋಸ ಆಗಿರ್ತಾರಲ್ಲ ಅವ್ರಿಗೆ ಅದ್ರ ನೋವು ಗೊತ್ತಿರ್ತದ. ಯಾಕಪ್ಪ ಅಂದ್ರೆ ಜೀವನದೊಳಗೆ ನನಗೆ ಬೇಕಾದಂಥ ಸಂಗಾತಿ ಸಿಕ್ಕರ ಆಕಿ ಜೊತೆಗೆ ಹೆಂಗಾತಿ ಜೀವನ ಅಂತ ಹೇಳ್ಬೋದು. ನಮಗೆ ಬೇಕಾಗಿರ್ಲಾರ್ದು ಯಾವುದೋ ದಂಡೇರಿ ತಂದು ಕಟ್ಟಿರ್ತಾರೆ, ಅದನ್ನ ತೊಗೊಂಡೋಗಿ ಏನು ಮಾಡ್ಬೇಕಾಗೈತೆ ಹೇಳಿ. ಸೊ ಹಂಗೆ ನಂದಂತಲ್ಲ, ಎಲ್ಲರದ್ದು ಹೇಳಾಕತ್ತೀನಿ ನಾನು. ಸೊ ಅವ್ರ ಪ್ರೀತಿ ಯಾಕೆ ಗೆಲ್ಲಂತಾರಂದ್ರೆ, ಪ್ರೀತಿಸಿದ ಜೀವಗಳು ಅಥವಾ ಅವರಿಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡ್ರವ್ರು. ಅವರಿಬ್ಬರು ಇಡೀ ಕರ್ನಾಟಕಕ್ಕೆ ಬೇಕಾಗ್ಯಾರ ಅಂದ ಬಳಿಕ ಅವ್ರಿಗೆ ಬೇಕಾಗಿರ್ತಾರೆ ಅನ್ನೋದು ನಮ್ಮ ಅಭ್ಯಾಸಪ್ಪ, ಅಥವಾ ನಮ್ಮದೊಂದು ಅಭಿಲಾಷೆ. ಸೊ ಹಂಗಾಗಿ ತಿಳಿಸ್ತೀವಿ. ನಿಮಗೆ ಯಾಕೆ ಕೆಳಗ ಮ್ಯಾಗ ಉರಿತದನ್ನ ನನಗೆ ಅರ್ಥ ಆಗೋಲ್ತು. ಸೊ ಅಂದರೆ ಇಲ್ಲಿ ಕೆಲವೊಬ್ರು ಕಮೆಂಟ್ ಹಾಕಕತ್ತಾರೆ, ಅವ್ರಿಗೆ ಹೇಳಕತ್ತೀನಿ, ನಿಮಗೆಲ್ಲ ನೀವೆಲ್ಲ ಒಳ್ಳೆಯ ಮಂದಿ. ಸೊ ನಿಮ್ಗೆ ಬಿಟ್ಟು ಬಿಡ್ರಿ. ಈಗ ವಿಚಾರಕ್ಕೆ ಬರಮ್ಮ, ಪದ್ಮನಾಭನಗರದಲ್ಲಿ ಒಂದು ಉತ್ಸವ ನಡೀತದೆ, ನಮ್ಮ ಸಂಸ್ಕೃತಿ ಅಂತೇಳಿ. ಸೊ ಆ ಉತ್ಸವಕ್ಕೆ ಗಿಲ್ಲಿ ನಟ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್, ಗೆಲುವಿನ ಸ್ಪರ್ಧಿ ಗಿಲ್ಲಿ ನಟ, ಮಂಡ್ಯದ ಗಂಡು, ಮಾತಿನ ಚಾತುರ್ಯದ ಗಾಂಭೀರ್ಯತನವನ್ನು ಹೊಂದಿರುವಂತಹ ಮಂಡ್ಯದ ಹುಲಿ, ಮಂಡ್ಯದ ಗಂಡು ಜೂನಿಯರ್ ಅಂಬರೀಷ್ ಅವರ ಕ್ರೇಜ್ ಇರುವಂಥದ್ದನ್ನು ಹೇಳಬಹುದು. ಸೊ ಅದೇ ರೀತಿಯಾಗಿ ಈ ಕಡೆ ಆತನಿಗೆ ಜೋಡಿ ಆಗಲೇಬೇಕು ಎನ್ನುವಂತಹ ಪಣತೊಟ್ಟು ಅಭಿಮಾನಿಗಳೆಲ್ಲರ ಎಬ್ಬಿಸಿ ಒಗ್ಯಾಕತ್ತಾರ. ಕಾವ್ಯ ಶೈ ಅವರು ಇಬ್ಬರು ಬಂದುಬಿಟ್ಟಾರ. ಇವ್ರು ಒಬ್ಬರು ಹೋದ್ರೆ ಯಾವ ಕಾರ್ಯಕ್ರಮಕ್ಕೆ ಒಬ್ರು ಹೋಗ್ತಾರೋ ಅಲ್ಲಿ ಗಿಲ್ಲಿ ಹೋಗ್ಯಾನಪ್ಪ ಅಂತಂದ್ರೆ ಕಾವ್ಯ ಅಂತ ಕೂಗ್ತಾರೆ. ಕಾವ್ಯ ಯಾವ ಕಾರ್ಯಕ್ರಮಕ್ಕೆ ಗಿಲ್ಲಿನ ಬಿಟ್ಟು ಹೋಗ್ಯಾಳಪ್ಪ ಅಂತಂದ್ರೆ ಗಿಲ್ಲಿ ಅಂತ ಕೂಗ್ತಾರೆ. ಸೊ ಅವರಿಬ್ಬರು ಹೋಗ್ಯಾರ ಅಂದ ಬಳಿಕ ಇನ್ನು ಕ್ರೇಜ್ ಹೆಂಗಿರಬೇಡ ನೋಡ್ಬೇಕು ಜನ. ಬಾಬಾ 4 ತಿಂಗಳು ಮುಗಿದೈತೋ ಮರ, ಗಿಲ್ಲಿನ ನೋಡಕ್ಕೆ ಎಷ್ಟು ಕಾತುರದಿಂದ ಅದಾರಪ್ಪ ಅಂತ ಹೋಗಾಕ ಜಗನ ಬಿಡುವಳ್ರು. ಅಷ್ಟರ ಮಟ್ಟಿಗೆ ಆದ್ರೊಳಗೆ ಅದೊಂದು ಸುದ್ದಿ ನಡೆದು ಬಿಟ್ಟೈತಿ. ಯಾಕಪ್ಪ ಅಂದ್ರೆ ಗಿಲ್ಲಿ ಕಾವ್ಯಾಳನ್ನ ಕೈ ಹಿಡಿದು ಕರ್ಕೊಂಬಂದಾನ. ಬಾಬಾ ಅದು ಎಷ್ಟರ ಮಟ್ಟಿಗೆ ಸುದ್ದಿ ಆಗಿತ್ತು. ಕೈ ಹಿಡಿದದ್ದು ಯಾಕಪ್ಪ ಗೊತ್ತಿಲ್ಲ, ಪಾಪಕ್ಕೆ ಸ್ನೇಹಿತೆ ಕೈ ಹಿಡಿದಿರ್ಬೋದು ಗೊತ್ತಿಲ್ಲ. ನಮ್ಮ ಜನಕ್ಕೆ ಏನಾಗಬೇಕಾಗೈತಿ ಹೇಳು, ಯಾವಕ್ಕೆ ಪರಿಚಯ ಇರಲಾರ್ದಕ್ಕೆ ಸುಮ್ಮನೆ ನೋಡಿ ಒಂದು ಸರಿ ನೋಡಿ ಸ್ವಲ್ಪ ನಕ್ಕು ಬಿಟ್ಲಂದ್ರೆ ಸಾಕು, ಅಂಗಿ ಚಡ್ಡಿ ಎರಡು ಹರ್ಕೊಂಡ್ಬಿಡ್ತು. ಸೊ ಅಂಥದ್ರೊಳಗೆ ಅವರಿಬ್ಬರು ಒಂದಾಗಬೇಕಂತ ಕಾಯಕತ್ತಿದ್ರೆ ನಮ್ಮ ಜನ. ಸೊ ಆತ ಒಂದು ಸ್ವಲ್ಪ ಕೈ ಹಿಡಿದು ಬಿಟ್ಟನ. ಕೈ ಹಿಡಿದದ್ದ ಅದು ಯಾವುದಪ್ಪ, ರಾಧಿಕಾ ಪಂಡಿತ್ ಮತ್ತು ಆಕಿನ ಹೆಸರೇನು ಯಶ್, ರಾಕಿಂಗ್ ಸ್ಟಾರ್ ಯಶ್, ಇವರಿಬ್ಬರು ರಾಮಾಚಾರಿ ಸಿನಿಮಾದೊಳಗೆ ಹೆಂಗೆ ಕೈ ಹಿಡ್ಕೊಂಡು ನಡೆದು ಹೋಗ್ತಾರೋ ಅದಕ್ಕೆ ಹೋಲಿಕೆ ಮಾಡಿ ಟ್ರೋಲ್ ಮಾಡಾಕತ್ತಾರ. ಅಂದ್ರೆ ಎಷ್ಟು ಖುಷಿಯಾಗಿತ್ತು ಅನ್ನೋದು ವಿಚಾರ ಮಾಡ್ರಿ. ನಮ್ಗೆ ಯಾರು ಅನ್ನೋದು ಗೊತ್ತಿಲ್ಲ, ಯಾರು ಎಂತ ಅನ್ನೋದು ಗೊತ್ತಿಲ್ಲ. ಆಕೇನು ಚಿಗವ ಆಗ್ಬೇಕಾಗಿತ್ತೇನು, ಮಾವ ಆಗ್ಬೇಕಿಲ್ಲ, ಆಕೇನು ನಮ್ಮಕ್ಕ ಆಗ್ಬೇಕೈತೆ, ನಮ್ಮಣ್ಣ ಆಗ್ಬೇಕು, ಆಕೆ ಅತ್ತಿಗೆ ಆಗ್ಬೇಕು, ಏನೋ ಗೊತ್ತಿಲ್ಲ. ಆದರೂ ಪ್ರೀತಿ ಅಂತದು. ಸೊ ಹಂಗೆ ಅಭಿಮಾನ ಐತಂತ. ಆಮೇಲೆ ಸ್ಟೇಜ್ ಮೇಲೆ ಏನು ಮಾಡಿದ್ರಪ್ಪ ಅಂದ್ರೆ, ಅದು ಕೈ ಹಿಡ್ದದ್ದು ಬಿಟ್ಟರು. ಈ ಸ್ಟೇಜ್ ಮೇಲೆ ಏನು ಮಾಡಿಲ್ಲಪ್ಪ, ನಾವು ಕುಂತ್ಕೊಂಡ್ರೆ ಇಬ್ಬರು ಪಕ್ಕದಾಗ ಕುಂದ್ರೆ ಏನು ಜೋಡಿ ಮ್ಯಾಚಿಂಗ. ಗಿಲ್ಲಿ ಅಂತೂ ಮಸ್ತ್ ಕಾಣಕಚ್ಚನ. ಈ ದಿನ ಹಳ್ಳಿ ಸ್ಟೈಲ್ ಒಳಗೆ ಬರ್ತದ, ಕರ ಬಾಚಿಕೆಲ್ಲಾರ್ದಂಗೆ ಹೆಂಗೆ ಬೇಕಂಗೆ ಬಂದುಬಿಡ್ತದ. ಯಾವುದೋ ಒಂದು ಟೀ ಶರ್ಟ ಅಂಗಿ ಹಾಕ್ಯಂದು ಬಂದುಬಿಡ್ತದ. ಆದರೆ ಈ ಪದ್ಮನಾಭನಗರ ಸಂಸ್ಕೃತಿ ಉತ್ಸವದೊಳಗೆ ಅದ್ಭುತವಾಗಿ ಬಂದಾನೆ. ಏನು ಹೇರ್ ಸ್ಟೈಲ್ ನೋಡ್ಬೇಕು, ಒಂದು ವೈಟ್ ಶರ್ಟ, ಬ್ಲ್ಯಾಕ್ ಪ್ಯಾಂಟ, ಈ ಕಡೆ ಪಕ್ಕದಾಗ ಕುಂತಾಳ ಕಾವ್ಯ ಕೆಂಪನ್ ಡ್ರೆಸ್ ಹಾಕಿ ಬಂದುಬಿಟ್ಟಾಳ ರೆಡ್ ಕಲರ್ದು. ಏನು ಮಿಂಚಿಂಗ ಈ ವೈಟಿಗೆ ಮತ್ತು ರೆಡ್ಡಿಗೆ ಬಲು ಫೋಕಸ್ ಇರ್ತದ ಬ್ಯಾಟ್ರಿ. ಅಂದ್ರೆ ನಾವು ನೋಡೋರು ಕಣ್ಣು ಅಂತ ಹೇಳಕಚ್ಚಿನ, ಬ್ಯಾಟ್ರಿ ಅಂದ್ರೆ ಬೇರೆ ಅರ್ಥ ಮಾಡ್ಕೊಬೇಡ್ರಿ. ಅವ್ನು ಭಾರಿ ಮಿಂಚಿಂಗ್ ಇಬ್ಬರು ಜೋಡಿ ಬಗಲಾಗ ಕುಂತು ಬಿಟ್ಟಾರ. ಅದು ಹೋಗಲೆತ್ತಾಗ ಅದು ಅಲ್ಲಿಗೆ ಜೋಡಿಗೆ ನಮಗೆ ಕಣ್ಣು ಕುಕ್ಕ ಹಾಕತ್ತಿದ್ದು, ಅದು ಬೇರೆ ಪ್ರಶ್ನೆ. ಈಕಿ ಕಾವ್ಯ ಹೋಗಿ ಗಿಲ್ಲಿಗೆ ಹೇರ್ ಸ್ಟೈಲ್ ಚೆನ್ನಾಗಿ ಮಾಡ್ಕೋ, ಸ್ವಲ್ಪ ಚೆನ್ನಾಗಿ ಕಾಣಿಸೋಲಿ ನೀ ಅಂದ್ಬಿಡ್ತಾಳೆ. ಅವ ಹೇರ್ ಸ್ಟೈಲ್ ಹಿಂಗೆ ಅನ್ಕೊಂಡ್ಬಿಡ್ತಾನೆ. ಏನು ಅದ ಒಂದು ಫುಲ್ಲು ಕ್ಯಾಕೆ ಹೊಡೆದು ಬಿಡ್ತದೆ ಮಂದಿ. ನಮ್ಮ ಕಡೆ ಉತ್ತರ ಕರ್ನಾಟಕದೊಳಗೆ ಆಗಿದ್ರು ನಾವು
ಕುಡ್ದು ನಿಷೇಧದೊಳಗೆ ಅವನು ಅರ್ಧ ಬಾಟ್ಲಿ ಉಳ್ದಿತ್ತಪ್ಪ ಅಂದ್ರೆ ಕುಡ್ದು ಬಿಡು ಹುಲಿ ಖುಷಿ ಒಳಗೆ ಅಂತೇಳಿ ಒಗದು ಬಿಡೋ ಮಂದಿ ನಾವು. ಸೊ ಅದು ಎಲ್ಲಿ ಬೆಂಗಳೂರಾಗ ನಡೆದೈತೆ. ಸೊ ಹಂಗಾಗಿ ಯಾರು ಏನಂದಿಲ್ಲ, ಕ್ಯಾಕೆ ಹೊಡೆದಾರೆ ಅಲ್ಲಿಗೆ. ಅವರು ಆಕಿನ ಮಾತಿಗೆ ತಲೆ ಹಿಂಗೆ ಅನ್ಕೊಂತಾನ, ಮಾತಾಡ್ತಾನೆ, ಆಕಿನ ಫೋನ್ ಇಸ್ಕೊಂತಾನ. ಅಬ್ಬಾಬಾಬ ಎಷ್ಟು ಕ್ಲೋಸ್ ಅದಾರ ಅವ್ರು. ಈ ಮೊದಲೆಲ್ಲ ಕಾವ್ಯ ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ಅಂದ್ರೆ ಸ್ಟ್ರಿಕ್ ಇಟ್ಟಿದ್ಲು. ಈಗ ಗಿಲ್ಲಿಯ ಅಭಿಮಾನ ಮತ್ತು ಗಿಲ್ಲಿಯ ಕ್ರೇಜ್ ನೋಡಿ ಆಕೆಗೂ ಕೂಡ ಒಂದಷ್ಟು ಮನಸ್ಸು ಹೊತ್ತಿರ್ಬೋದು. ಪ್ರಿಯಕರ ಅಂತಲ್ಲ, ಸ್ನೇಹಿತ ಅಂತೇಳಿ. ಮತ್ತು ನೀವೇನಾರ ತಪ್ಪು ತಿಳ್ಕೊಬೇಡ್ರಿ. ಅಂದರೂ ಅನ್ಕೊಳ್ಳಿ, ನಮ್ಗೆ ಯಾಕೆ ಬೇಕಾಗಿತ್ತು, ಅವ್ರು ಅನ್ಕೊಂಡವ್ರು ಬಿಟ್ಟರೆ ನಮಗೆ ಗೊತ್ತಿಲ್ಲ. ಆದರೆ ಪದ್ಮನಾಭನಗರದಲ್ಲಿ ನಡೆದಿರುವಂಥ ಉತ್ಸವದಲ್ಲಿ ಗಿಲ್ಲಿ ಮತ್ತು ಕಾವ್ಯ ಕ್ರೇಜ್ ಸಣ್ಣಗಿಲ್ಲ, ಗರ್ರ ಅಂದುಬಿಟ್ಟದಲ್ಲಿ. ಆ ರೇಂಜಿಗೆ ಅಭಿಮಾನಿ ಬಳಗ ಅದ. ಎಲ್ಲಿ ಹೋದ್ರೂ ಅವ್ರ ಅಭಿಮಾನಿ ಬಳಗ ಏನು ಕಡಿಮೆ ಆಗಂಗಿಲ್ಲ. ಮತ್ತೊಂದು ಏನಪ್ಪ ಅಂದ್ರೆ ಅಲ್ಲಿ ಒಬ್ಬನು ಗಿಫ್ಟ್ ಕೊಡ್ತಾನೆ ತಂದು. ಎಂಥ ಗಿಫ್ಟ್ ನೋಡಿ ಗಾಬರಿ ಆಗಿಬಿಟ್ಟಿನಿ ನಾನು. ಏನು ಗಿಫ್ಟಪ್ಪ ಅಂತಂದ್ರೆ ಹೊಸ ವಿಷಯ ಐತೆ. ಆ ಗಿಫ್ಟ್ ನೋಡೋ 3 ಫೋಟೋ ಇದೆ. ಒಂದು ಯಶ್ ಮತ್ತು ರಾಧಿಕಾ ಪಂಡಿತ್ ಅವ್ರದ್ದು ಫೋಟೋ, ಈ ಕಡೆ ಸೈಡ್ ಅನುಷ್ಕಾ ಮತ್ತು ವಿರಾಟ್ ಕೊಹ್ಲಿ ಫೋಟೋ, ನೋಡುಕ ಗಿಲ್ಲಿ ಮತ್ತು ಕಾವ್ಯ ಫೋಟೋ. ಈ ಫೋಟೋ ನೋಡಿ ತಿಕ್ಕಬಡ್ದೋಗ್ಬಿಟ್ಟದ ನನಗೆ. ಅವ ಅಭಿಮಾನ ನನಗಿಂತ ದೊಡ್ಡ ಅಭಿಮಾನ ಅದಾನ. ಆಮೇಲೆ ಅವ್ನು ಕರ್ನಾಟಕ ಜನತೆ ಪರವಾಗಿ ಅವ್ನು ಕೊಟ್ಬಿಡ. ಅಂದ್ರೆ ಕರ್ನಾಟಕದೊಳಗೆ, ಈ ಭಾರತ ದೇಶದೊಳಗೆ ವಿರಾಟ್ ಕೊಹ್ಲಿ ಮತ್ತು ಅನುಷ್ಕಾ ಶೆಟ್ಟಿ ಅವರು ದೊಡ್ಡ ಫೇಮಸ್ ಅದಾರ. ಅವ್ರದ್ದು ಜೋಡಿ ಫೇಮಸ್ ಹಿಂಗೆ ಇತ್ತು. ಈ ಕಡೆ ನಮ್ಮ ಕರ್ನಾಟಕದೊಳಗೆ ಬಂದ್ರೆ ರಾಕಿಂಗ್ ಸ್ಟಾರ್ ಯಶ್ ಮತ್ತು ರಾಧಿಕಾ ಪಂಡಿತ್ ಅವರಿಬ್ಬರು ಜೋಡಿನೂ ಮಸ್ತಾಗಿತ್ತು. ಅದು ಕೂಡ ಎಲ್ಲರೂ ಕರ್ನಾಟಕ ಜನತೆ ಬಯಸಿದಂಥ ಪ್ರೀತಿ ಅದು. ಅವು ಎರಡು ಒಂದಾಗ್ಯಾವ. ಈಗ ನೋಡೋಕ್ಕಿದ್ದವ್ರು ನೀವು ಇದಿರಿ. ಗಿಲ್ಲಿ ಮತ್ತು ಕಾವ್ಯ ನೀವಿಬ್ಬರು ಒಂದಾಗಿಬಿಟ್ರೆ ಈ ಪ್ರೇಮ ಸಖತ್ತು ಸೂಟ್ ಆಗಿಬಿಡ್ತದೆ ಅನ್ನೋ ಕಾರಣ ಕೊಟ್ಬಿಟ್ಟು ಆ ಪ್ರೇಮ ನೋಡಿ ನನಗೆ ತಲೆ ಕೆಟ್ಟು ಹೋಗ್ಬಿಡದ. ನಾನು ಅವಾಗಲೇ ಹೇಳಿದ್ದೆ ಆ ಪ್ರೇಮ ಭಾಳ ಒಪ್ತದೆ ಅಂತೇಳಿ. ನಾನು ಕೂಡ ಹಿಂದಿನ ವೀಡಿಯೋದಾಗ ತೋರಿಸಿದ್ದೆ ಆ ಪ್ರೇಮ್. ಬಟ್ ಅವ ಯಾರೇನಪ್ಪ ನನ್ನ ವೀಡಿಯೋ ನೋಡ್ಯಾನು ಅಥವಾ ಏನಾರ ಅವನಿಗೆ ಏನಾರ ತಿಳಿದೈತು ಒಟ್ಟು ಗೊತ್ತಿಲ್ಲ. ಆ ಪ್ರೇಮ್ ಒಳಗೆ 3 ಫೋಟೋ ಹಾಕ್ಬಿಟ್ಟಾನ. ಫುಲ್ಲು ಖುಷಿ ಆಗಿಬಿಟ್ಟದ. ಯಾರಿಗೆ? ಗಿಲ್ಲಿಗೆ ಮತ್ತು ಕಾವ್ಯಾಗ. ಆಗೈತಿಲ್ಲ ಗೊತ್ತಿಲ್ಲ ಅವ್ರಿಗೆ. ಅವ್ರ ಮನಸ್ಸಿನ ನಾ ಹೇಳಕತ್ತಿ ಬಿಟ್ಟು ಅನಿಸ್ತದೆ. ನನಗಂತೂ ಫುಲ್ ಖುಷಿ ಆಗಿಬಿಟ್ಟೈತೆ. ಇನ್ನೊಬ್ಬ ಬರ್ತಾನೆ ಗಿಫ್ಟ್ ತೊಗೊಂಬರ್ತಾನೆ. ಅವ ಏನು ಮಾಡ್ತಾನೆ, ಈ ಕಾವ್ಯಂದು ಗಿಲ್ಲಿದು ಬೇರೆ ಬೇರೆ ಸಪ್ರೇಟ್ ಕೊಟ್ಬಿಡ್ತಾನೆ. ಆ ದೊಡ್ಡ ಪ್ರೇಮ್ ಒಳಗೆ ಕೊಡ್ತಾನೆ ಒಬ್ಬವ. ಆ ಗಿಲ್ಲಿ ಅಲ್ಲೂ ಕೂಡ ಕಾಮಿಡಿ ಮಾಡ್ತಾನೆ. ಅಲ್ಲೇ ನನ್ನ ಫೋಟೋ ಎಲ್ಲದ, ನನ್ನ ಫೋಟೋ ಇಲ್ಲಲ್ಲಕ್ಕಲ್ಲ ಅಂತಾನೆ. ಅದಾದ ನಂತರ ಇಲ್ಲ ನಿಂದು ಬೇರೆ ಐತೆ, ಸಪ್ರೇಟ್ ಮಾಡಿಸಿದ್ಯಾ, ಅದು ಸ್ವಲ್ಪ ಬೇಜಾರು ಮಾಡ್ಕೊಂಡು ತಿರುಗಿ ಮತ್ತೆ ಆ ಫೋಟೋ ತೆಗೆದು ನೋಡ್ತಾನೆ. ನಂದು ಯಾಕಲ್ಲಿ ಸಣ್ಣದು ಮಾಡಿಸಿಯಾ ಅಂತ ಕೇಳ್ತಾನೆ. ಅಂದ್ರೆ ಆ ಕಾಮಿಡಿ ಅಂದ್ರೆ ಅವ್ನು ಯಾರೋ ನನಗೆ ಗೊತ್ತಿದ್ದವನು ನಮ್ಮ ಹುಡುಗನ್ನ ರೇಂಜಿಗೆ ಮಾತಾಡಿಸ್ತಾನೆ ಗಿಲ್ಲಿ. ನೋಡ್ರಿ ಇದು ವಿಚಾರ ಮಾಡಿರಿ. ಅಲ್ಲಿ ಏನು ಮಾತಾಡ್ಬೇಕಂತಾರ, ಇಬ್ಬರು ಜೊತೆಗೆ ಬಂದು ನಿಂದಿರ್ತಾರೆ, ಜೊತೆಗೆ ಹೋಗ್ತಾರೆ, ಜೊತೆಗೆ ಬರ್ತಾರೆ. ಏನು ಹೇಳಮೇಳ ಆ ಜೋಡಿ ಬಗ್ಗೆ. ಆ ಜೋಡಿ ಮುಂದಿನ ಜೀವನದೊಳಗೆ ನಿಜವಾದ ಜೋಡಿ ಆಗ್ತೈತೋ ಇಲ್ಲ ಗೊತ್ತಿಲ್ಲ. ಕರ್ನಾಟಕ ಮನಸ್ಸನ್ನು ಗೆದ್ದಿರುವಂಥ ಜೋಡಿ ಆಗಿಬಿಟ್ಟಾರೆ. ಆ ಜೋಡಿ ಸದಾ ಕಾಲ ಖುಷಿಯಾಗಿರ್ಬೇಕು. ಅವ್ರ ಸ್ನೇಹಿತರಾಗಿರ್ತಾರೋ, ಪ್ರೇಮಿಗಳಾಗಿರ್ತಾರೋ, ಗಂಡ ಹೆಂಡತಿಗಳಾಗಿರ್ತಾರೋ, ಅಥವಾ ಬೇರೆ ಬೇರೆ ಏನಾರು ಹಾಕೋರೋ ಗೊತ್ತಿಲ್ಲ. ಒಟ್ಟು ಕರ್ನಾಟಕ ಜನತೆ ಅಂತ ನಾವು ಅವ್ರಿಗೆ ಅಭೂತಪೂರ್ವವಾಗಿರ್ತಕ್ಕಂಥ ಆಶೀರ್ವಾದವನ್ನು ಮಾಡಿಬಿಟ್ಟು ಅವರಿಬ್ಬರು ಒಂದಾಗಬೇಕು, ಪ್ರೀತಿ ಮಾಡಬೇಕು, ಮದುವೆ ಆಗ್ಬೇಕು ಅನ್ನೋದಷ್ಟೇ ಕೆಲವೊಬ್ಬರ ಜವಾಬ್ದಾರಿ ಅಥವಾ ಕೆಲವೊಬ್ಬರ ಕನಸು. ಮತ್ತು ಏನೋ ಮಾಡೋಕ್ಕೆ ಬರೋಂಗಿಲ್ಲ. ಅವು ಒಂದೊಂದು ಆಸೆಗಳು ಇರ್ತಾವೆ. ಕೆಲವೊಬ್ರದ್ದು ಏನಪ್ಪ ನಮ್ಮ ಜೀವನದೊಳಗೆ ನಡೆದಿಲ್ಲಪ್ಪ, ಅವ್ರ ಜೀವನದೊಳಗರ ನಡೀಲಿ, ನಾವು ಅನ್ಕೊಂಡಿದ್ದೇ ಆಗಿಲ್ಲ, ಅವ್ರು ಅನ್ಕೊಂಡಿದ್ದಾರೆ ಆಗಲಿ, ಅವ್ರು ಅನ್ಕೊಂಡ್ರೆ ಬಿಟ್ಟರೆ ಗೊತ್ತಿಲ್ಲ, ಆಗಲಿ ಅಂತ ಖುಷಿ ಪಡಾಕತ್ತೀವಿ. ಆದರೆ ಈ ಪದ್ಮನಾಭನಗರದಲ್ಲಿ ನಡೆದಿರುವಂಥ ಉತ್ಸವಕ್ಕೂ ಬೇರೆ ಉತ್ಸವಕ್ಕೂ ಸ್ವಲ್ಪ ವ್ಯತ್ಯಾಸ ಕಾಣ್ತದೆ. ಯಾಕಪ್ಪ ಅಂದರೆ ಇಲ್ಲಿ ಕಾವ್ಯಳ ಮನಸ್ಥಿತಿ ಒಂದಷ್ಟು ಬದಲಾವಣೆ ಆಗಿರ್ಬೋದು. ಆ ಸ್ನೇಹ ಮತ್ತಷ್ಟು ಗಟ್ಟಿಯಾಗೈತೆ ಅನಿಸುತ್ತೆ. ಈ ಬಿಗ್ ಬಾಸ್ ಮನೆಯೊಳಗೆ ಯಾರ ಸ್ನೇಹನೂ ಅಷ್ಟು ಗಟ್ಟಿಯಾಗಿಲ್ಲ, ಅಷ್ಟು ಸುದ್ದಿ ಆಗಂಗಿಲ್ಲ. ಇದ್ರ ಈ ಮ್ಯೂಟೆಂಟ್ ರಘು ರಕ್ಷಿತಂದು ಒಂದು ಸ್ವಲ್ಪ ಬಾಂಡಿಂಗ್ ತುಂಬ ಚೆನ್ನಾಗೈತೆ. ಅದು ಬಿಟ್ಟರೆ ರಾಶಿಕೆ ಮತ್ತು ಸೂರಜ್ ಸಿಂಗ್ದು ಒಂದು ಸ್ವಲ್ಪ ಬಾಂಡಿಂಗ್ ಮಸ್ತ್ ಅದ. ಅದು ಬಿಟ್ಟರೆ ಇವ್ರದ್ದು ಅದ್ರಾಗ ಅವರೆಲ್ಲರಿಗಿಂತ ಇವ್ರದ್ದು ಕ್ರೇಜ್ ಭಾಳ ಅದ. ಗಿಲ್ಲಿ ಮತ್ತು ಕಾವ್ಯ ಅದ್ಭುತವಾಗಿರುವಂಥ ಕ್ರೇಜ್. ಅವು ಬೇರೆ ಬೇರೆಯವ್ರದ್ದು ಯಾವ್ಯಾವ ಕಾರಣಕ್ಕೆ ಪ್ರೀತಿ ಹುಟ್ಟಿಸೋದು, ಯಾವ್ಯಾವ ಕಾರಣಕ್ಕೆ ಸ್ನೇಹ ಆಯಿತು ಗೊತ್ತಿಲ್ಲ. ಇವರಿಬ್ಬರು ವಿಚಾರಕ್ಕಂತೂ ಕರ್ನಾಟಕ ಜನತೆ ಮೂಲತಃ ಕಾರಣ. ಆ ಗೆದ್ದಿದ್ದು ಬೇರೆ ಪ್ರಶ್ನೆ ಬಿಡ್ರಿ ಅತ್ತಾಗ. ಆದರೆ ಇವರು ಪ್ರೀತಿ ಮಾತ್ರ ಮನಸ್ಸಿಗೆ ಭಾಳ ತೊಗೊಂಡಾರ ಮಂದಿ. ಸೊ ಹಂಗೆ ಅವರಿಬ್ಬರು ಗೆಲ್ಲಲಿ, ಅವರಿಬ್ಬರು ಹಿಂಗೆ ಇರಲಿ, ಸ್ನೇಹಿತರಾಗ್ಯಾರ ಇರಲಿ, ಒಟ್ಟು ದೂರ ಆಗೋದು ಬೇಡ, ಅವರಿಬ್ಬರು ಜೊತೆಗೆ ಇರಲಿ ಅಂತ ಹಾರೈಸ್ತಾ ಈ ಪದ್ಮನಾಗರದ ಇವರಿಬ್ಬರನ್ನಂತೂ ನೋಡಿ ಮಸ್ತ್ ಆಗದ ನೋಡಪ್ಪ. ವೈಟ್ ಶರ್ಟು, ಈ ಕಡೆ ಕೆಂಪಗೆ ಹಾಕೊಂಡಿರೋ ಡ್ರೆಸ್ಸು, ಆ ಗಿಲಿಯನ್ನು ಮಾತನಾಡಿಸುವಂಥ ಶೈಲಿ ಆಗಿರ್ಬೋದು, ಆತ್ಮೀಯತೆ ನೋಡುವಂತಹ ಒಂದು ಸಂದರ್ಭ ಕ್ಷಣ ಏನೈತಲ್ಲ, ಕಣ್ಣು ತುಂಬಿ ಆನಂದ ಬಾಷ್ಪ ಬರ್ತದೆ, ಆನಂದ ಆಗ್ತದೆ. ಅವರಿಬ್ಬರು ಪಕ್ಕದಾಗ ಕುಂತು ಮಾತಾಡೋ ಸುದ್ದಿ ಕೇಳಿದ್ರೆ ನಮಗೆ ಯಾವ ಹಳೆಯವು ನೆನಪಕ್ಕವು, ನಾವು ಹೆಂಗೆ ಪಕ್ಕದಾಗ ಕುಂತು ಸುದ್ದಿ ಹೇಳ್ತಿದ್ವಿ ಅಂತೇಳಿ ಅದು ಭಾಳ ಖುಷಿ ಆಗ್ತದೆ. ಏನೂ ಮಾಡೋಕ್ಕಿಲ್ಲ, ಬಿಟ್ಬಿಡ್ರಿ. ಈಗ ನಮ್ಮದು ತೊಗೊಂಡು ದೊಡ್ಡಣ್ಣ ವಿಚಾರ ಗಿಡ್ಡಣ್ಣಗರ ಯಾಕೆ ಬೇಕು ನೋವು ಅಂತ ಹೇಳ್ತಾ ಅವರಿಬ್ಬರು ಮೊದಲು ಚಲೋ ಇರಲ್ಲ ಅಂತೇಳಿ ನಾವು ಬಿಟ್ಟು ಬಿಡೋಣ. ಈಗ ಅವರಿಬ್ಬರದ್ದು ಮಾತಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಕೈತೀನಿ. ಧನ್ಯವಾದಗಳು.